ಕರ್ನಾಟಕದಲ್ಲಿ ಮುಗಿಯದ ಖಾತೆ ಕ್ಯಾತೆ. ಹುದ್ದೆ ಸಿಕ್ಕರೂ ಅಸಮಾಧಾನ, ಖಾತೆ ಸಿಕ್ಕರೂ ಅಸಮಾಧಾನ. ಕರ್ನಾಟಕ ರಾಜಕಾರಣದಲ್ಲಿ ಚುನಾವಣೆಗಳು 5 ವರ್ಷಕ್ಕೊಮ್ಮೆ ನಡೆಯುತ್ತವೆ. ಸರ್ಕಾರಗಳು ಬರುತ್ತವೆ, ಹೋಗುತ್ತವೆ, ಮುಖ್ಯಮಂತ್ರಿಗಳು ಬದಲಾಗುತ್ತಾರೆ. ಆದರೆ ಒಂದು ಸಂಪ್ರದಾಯ ಮಾತ್ರ ಶಾಶ್ವತವಾಗಿ ಉಳಿದಿದೆ. ಅದೇ ಖಾತೆ ಕ್ಯಾತೆ ರಾಜಕಾರಣ. ಸಚಿವ ಸಂಪುಟ ರಚನೆಯಾದ ಕೆಲವೇ ದಿನಗಳಲ್ಲಿ ಸರ್ಕಾರದ ಸಾಧನೆಗಳಿಗಿಂತ ಸಚಿವರ ಅಸಮಾಧಾನವೇ ಹೆಚ್ಚು ಸುದ್ದಿಯಾಗುತ್ತದೆ. ಜನರ ಸಮಸ್ಯೆಗಳಿಗಿಂತ ಖಾತೆಗಳ ರಾಜಕೀಯವೇ ಮುಖ್ಯವಾಗುತ್ತೆ. ಇತ್ತೀಚಿನ ಬೆಳವಣಿಗೆಗಳು ಇದಕ್ಕೆ ಹೊಸ ಉದಾಹರಣೆಗಳಾಗಿವೆ. ಹಿರಿಯ ಸಚಿವ ಕೆಎಚ್ ಮುನಿಯಪ್ಪರವರು ತಮ್ಮ ಖಾತೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಅದಕ್ಕೂ ಮುನ್ನ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಪ್ರಹಸನ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಕೃಷ್ಣ ಭೈರೇಗೌಡರು ಖಾತೆ ಕ್ಯಾತೆ ತೆಗೆದುಕೊಂಡು ದೆಹಲಿಗೆ ತಲುಪಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡಿದ್ದರೂ ಅದರಲ್ಲಿ ಬಿಡಿಎ ಸೇರಿದಂತೆ ಪ್ರಮುಖ ಇಲಾಖೆಗಳನ್ನೇ ಕೊಟ್ಟಿಲ್ಲ ಅನ್ನೋದು ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ. ಆದ್ರೆ ಪ್ರಶ್ನೆ ಏನು ಅಂದ್ರೆ, ಸಚಿವ ಸ್ಥಾನ ಸಿಕ್ಕ ಮೇಲೂ ಅಸಮಾಧಾನ ಯಾಕೆ? ದೇವೇಗೌಡರ ಕಾಲದಿಂದ ಇಂದಿನವರೆಗೂ ಇದು ಹೊಸ ಬೆಳವಣಿಗೆಯಲ್ಲ. ದೇವೇಗೌಡರ ಕಾಲದಲ್ಲೂ ಖಾತೆಗಳಿಗಾಗಿ ಪೈಪೋಟಿ ಇತ್ತು. ಎಸ್.ಎಂ. ಕೃಷ್ಣ ಅವರ ಸಂಪುಟದಲ್ಲೂ ಪ್ರಮುಖ ಖಾತೆಗಳಿಗಾಗಿ ಒಳ ಪೈಪೋಟಿ ನಡೆದಿತ್ತು. ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಸರ್ಕಾರಗಳಲ್ಲೂ ಖಾತೆ ಹಂಚಿಕೆ ವಿಚಾರ ದೆಹಲಿಯವರೆಗೆ ತಲುಪಿತ್ತು. ಅಂದ್ರೆ ಇದು ಯಾವುದೇ ಒಂದು ಪಕ್ಷದ ಸಮಸ್ಯೆಯಲ್ಲ. ಇದು ಕರ್ನಾಟಕ ರಾಜಕಾರಣಕ್ಕೆ ಅಂಟಿಕೊಂಡಿರುವ ಹಳೆ ರಾಜಕೀಯ ಸಂಸ್ಕೃತಿ. ಖಾತೆಗಳಿಗೆ ಗ್ರೇಡ್ ಇದೆಯೇ? ಗೃಹ, ಕಂದಾಯ, ಇಂಧನ, ಲೋಕೋಪಯೋಗಿ, ನಗರಾಭಿವೃದ್ಧಿ ಖಾತೆಗಳು ಎ ಗ್ರೇಡ್ ಮತ್ತು ಕನ್ನಡ ಸಂಸ್ಕೃತಿ, ಮುಜರಾಯಿ, ಪ್ರವಾಸೋದ್ಯಮ, ಸಣ್ಣ ಕೈಗಾರಿಕೆಗಳು ಸಿ ಗ್ರೇಡ್ ಎಂಬ ನಿಯಮ ಎಲ್ಲೂ ಇಲ್ಲ. ಆದರೆ ರಾಜಕೀಯದಲ್ಲಿ ಮಾತ್ರ ಈ ಅನಧಿಕೃತ ವರ್ಗೀಕರಣ ಬಹಳ ಹಿಂದೆಯೇ ಆಗಿದೆ. ಹಣದ ಹರಿವು ಹೆಚ್ಚು ಇರುವ ಖಾತೆಗಳು, ಗುತ್ತಿಗೆ ಕಾಮಗಾರಿಗಳು ಹೆಚ್ಚಿರುವ ಖಾತೆಗಳು, ವರ್ಗಾವಣೆಗಳ ಮೇಲೆ ಪ್ರಭಾವ ಹೊಂದಿರುವ ಖಾತೆಗಳು ಮತ್ತು ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಾರ ಸಿಗುವ ಖಾತೆಗಳು ದೊಡ್ಡ ಖಾತೆಗಳು ಅನ್ನೋ ಹೆಗ್ಗಳಿಕೆ ಪಡೆದುಕೊಂಡಿವೆ. ಹಿರಿತನವೇ ಮಾನದಂಡವೇ? ಇಂದು ಕೆಲವರು ತಾವು ಹಿರಿಯರು ಅನ್ನೋ ಕಾರಣಕ್ಕೆ ದೊಡ್ಡ ಖಾತೆ ಬೇಕು ಅಂತ ವಾದಿಸುತ್ತಾರೆ. ಹಾಗಾದ್ರೆ ಒಂದು ಪ್ರಶ್ನೆ ಕೇಳಲೇಬೇಕು. 5 ಬಾರಿ ಗೆದ್ದ ಶಾಸಕರಿಗೆ ಮಾತ್ರ ದೊಡ್ಡ ಖಾತೆ ಸಿಗಬೇಕೇ? ಮೊದಲ ಬಾರಿ ಸಚಿವರಾದವರು ಎಂದಿಗೂ ದೊಡ್ಡ ಸಾಧನೆ ಮಾಡಲಾರರೆ? ಇತಿಹಾಸ ಅದನ್ನ ಒಪ್ಪೋದಿಲ್ಲ. ರಾಜಕೀಯದಲ್ಲಿ ಹಿರಿತನಕ್ಕಿಂತ ಸಾಮರ್ಥ್ಯ ಮತ್ತು ಫಲಿತಾಂಶವೇ ಮುಖ್ಯ. ಅಬ್ದುಲ್ ನಜೀರ್ ಸಾಬ್ ನೆನಪಾಗುತ್ತಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ದಿವಂಗತ ಅಬ್ದುಲ್ ನಜೀರ್ ಸಾಬ್ ಅವರಂತಹ ನಾಯಕರನ್ನ ನೆನಪಿಸಿಕೊಳ್ಳಲೇಬೇಕು. ಅವರು ಯಾವ ಖಾತೆ ಸಿಕ್ಕಿತು ಅನ್ನೋದಕ್ಕಿಂತ ಜನರ ಕೆಲಸ ಹೇಗೆ ಆಗ್ಬೇಕು ಅನ್ನೋದಕ್ಕೆ ಹೆಚ್ಚಿನ ಆದ್ಯತೆ ಕೊಡುತ್ತಿದ್ದರು. ಅಧಿಕಾರಕ್ಕಾಗಿ ಒತ್ತಡ, ಖಾತೆಗಾಗಿ ಬಹಿರಂಗ ಅಸಮಾಧಾನ ಅಥವಾ ರಾಜಕೀಯ ಬ್ಲ್ಯಾಕ್ ಮೇಲ್ ಅವರ ರಾಜಕೀಯ ಶೈಲಿಯ ಭಾಗವಾಗಿರಲಿಲ್ಲ. ಅವರಿಗೆ ಗೌರವ ತಂದಿದ್ದು ಖಾತೆಯಲ್ಲ, ಅವರ ಸರಳತೆ, ಸಜ್ಜನಿಕೆ ಮತ್ತು ಜನಸೇವೆ. ಇಂದು ಅನೇಕ ರಾಜಕಾರಣಿಗಳು ದೊಡ್ಡ ಖಾತೆಗಾಗಿ ಹೋರಾಡುತ್ತಿದ್ದಾರೆ. ಆದರೆ ನಜೀರ್ ಸಾಬ್ ಅವರಂತಹ ನಾಯಕರು ಸಣ್ಣದಾಗಲಿ ದೊಡ್ಡದಾಗಲಿ ಯಾವ ಜವಾಬ್ದಾರಿ ಸಿಕ್ಕರೂ ಅದನ್ನ ಗೌರವದಿಂದ ನಿರ್ವಹಿಸುತ್ತಿದ್ದರು. ಕೆಲಸ ಮಾಡಿದ ಖಾತೆಗಳೇ ದೊಡ್ಡದಾಗಿವೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಖಾತೆ ಇತ್ತು ಅನ್ನೋದನ್ನ ಇಂದು ಬಹುತೇಕ ಜನರಿಗೆ ಗೊತ್ತೇ ಇಲ್ಲ. ಆದ್ರೆ ಅವರು ನಿರ್ಮಿಸಿದ ಕರ್ನಾಟಕ ಎಲ್ಲರಿಗೂ ಗೊತ್ತು. ಎಸ್ ಬಂಗಾರಪ್ಪ ಅವರ ಯಾವ ಖಾತೆ ದೊಡ್ಡದು ಅನ್ನೋದನ್ನ ಜನ ನೆನಪಿಸಿಕೊಳ್ಳೋದಿಲ್ಲ. ಆದ್ರೆ ಅವರ ಜನಪರ ಯೋಜನೆಗಳನ್ನ ನೆನಪಿಸಿಕೊಳ್ಳುತ್ತಾರೆ. ಇತಿಹಾಸದಲ್ಲಿ ಖಾತೆ ದೊಡ್ಡದಿದ್ದ ಕಾರಣಕ್ಕೆ ಯಾರೂ ಕೂಡ ದೊಡ್ಡ ನಾಯಕರಾಗಿಲ್ಲ. ಕೆಲಸ ಮಾಡಿದ ಕಾರಣಕ್ಕೆ ಮಾತ್ರವೇ ದೊಡ್ಡವರಾಗಿದ್ದಾರೆ. ಹೈಕಮಾಂಡ್ ಮಣಿದರೆ, ಇಂದು ಒಬ್ಬ ಸಚಿವರ ಬೇಡಿಕೆಗೆ ಮಣಿದರೆ ನಾಳೆ ಮತ್ತೊಬ್ಬರು ಹಿರಿತನದ ಪ್ರಶ್ನೆ ಎತ್ತುತ್ತಾರೆ. ಇನ್ನೊಬ್ಬರು ಪ್ರಾದೇಶಿಕ ಅಸಮತೋಲನದ ಪ್ರಶ್ನೆ ಕೇಳುತ್ತಾರೆ. ಮತ್ತೊಬ್ಬರು ತಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ವಾದಿಸುತ್ತಾರೆ. ಕೊನೆಗೆ ಸರ್ಕಾರ ಆಡಳಿತ ನಡೆಸೋದಕ್ಕಿಂತ ಅಸಮಾಧಾನ ನಿರ್ವಹಿಸೋದ್ರಲ್ಲೇ ಕಾಲ ಕಳೆಯಬೇಕಾಗುತ್ತೆ. ಜನರ ದೃಷ್ಟಿಯಲ್ಲಿ ದೊಡ್ಡ ಖಾತೆ ಯಾವುದು? ಜನರಿಗೆ ಕುಡಿಯುವ ನೀರು ಕೊಟ್ರೆ ನೀರಾವರಿ ಖಾತೆ ದೊಡ್ಡದು. ಉತ್ತಮ ರಸ್ತೆ ಕೊಟ್ರೆ ಲೋಕೋಪಯೋಗಿ ಖಾತೆ ದೊಡ್ಡದು. ಆಸ್ಪತ್ರೆ ಸುಧಾರಿಸಿದ್ರೆ
ಆರೋಗ್ಯ ಖಾತೆ ದೊಡ್ಡದು. ದೇವಾಲಯಗಳನ್ನ ಅಭಿವೃದ್ಧಿಪಡಿಸಿದ್ರೆ ಮುಜರಾಯಿ ಖಾತೆ ದೊಡ್ಡದು. ಪ್ರವಾಸೋದ್ಯಮ ಬೆಳೆಸಿದ್ರೆ ಪ್ರವಾಸೋದ್ಯಮ ಖಾತೆ ದೊಡ್ಡದು. ಜನರ ದೃಷ್ಟಿಯಲ್ಲಿ ಖಾತೆಯ ಹೆಸರು ಮುಖ್ಯವಲ್ಲ, ಅದರ ಫಲಿತಾಂಶ ಮುಖ್ಯ. ಇಂದು ಸಚಿವರು ಕೇಳುತ್ತಿರುವ ಪ್ರಶ್ನೆ, ನನಗೆ ಯಾವ ಖಾತೆ ಸಿಕ್ಕಿತು? ಜನರು ಕೇಳುತ್ತಿರುವ ಪ್ರಶ್ನೆ, ನೀವು ಯಾವ ಕೆಲಸ ಮಾಡಿದ್ದೀರಿ ಅಂತ. ಈ ಎರಡೂ ಪ್ರಶ್ನೆಗಳ ನಡುವಿನ ಅಂತರವೇ ಕರ್ನಾಟಕ ರಾಜಕಾರಣದ ದೊಡ್ಡ ದುರಂತ. ಅಬ್ದುಲ್ ನಜೀರ್ ಸಾಬ್ ಅವರಂಥ ನಾಯಕರು ತೋರಿಸಿಕೊಟ್ಟ ರಾಜಕೀಯ ಪಾಠ ಒಂದೇ: ಖಾತೆ ಗೌರವ ತರೋದಿಲ್ಲ, ಸಾಧನೆ ಗೌರವ ತರುತ್ತೆ. ಆ ಪಾಠವನ್ನ ಇಂದಿನ ರಾಜಕಾರಣಿಗಳು ನೆನಪಿಸಿಕೊಳ್ಳುವ ಸಮಯ ಬಂದಿದೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.